ಹಾಯ್ ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಪ್ರತಿ ವಾರ ಒಂದಲ್ಲ ಒಂದು ಸಿನಿಮಾಗಳು ಬೆಳ್ಳಿತೆರೆಯನ್ನು ಅಲಂಕರಿಸ್ತಾನೆ ಇರ್ತವೆ. ಅದೇ ರೀತಿ ಇವತ್ತು 5 ಸಿನಿಮಾಗಳು ಬಿಡುಗಡೆ ಆಗ್ತಾ ಇದ್ದಾವೆ. ರಾಮಾಯಣ, ಡೆಡ್ಲಿ ಕಿಲ್ಲರ್ಸ್, ನಮ್ಮ ಕಾಲದಲ್ಲಿ ಹಿಂಗಿರಲಿಲ್ಲ ಬಿಡಿ, ಲವ್ ಸೀಸನ್ಸ್, ಅಪರಾಧಿ ನಾನಲ್ಲ. ಈ 5 ಚಿತ್ರಗಳು ಇವತ್ತು ಬಿಡುಗಡೆ ಆಗ್ತಾ ಇದ್ದಾವೆ. ಅಫ್ಕೋರ್ಸ್ ಈ 5 ಸಿನಿಮಾಗಳಲ್ಲೂ ಕೂಡ ಅಂದರೆ ಹೊಸಬ್ರದ್ದು ಹಳಬ್ರದ್ದು ಎಲ್ಲ ರೀತಿ ಮಿಕ್ಸ್ ಇದೆ. ಅದು ಒಂಥರ ವಿಶೇಷ ಅಂತಲೇ ಹೇಳ್ಬೋದು. ರಾಮಾಯಣ ಸಿನಿಮಾ ನಮ್ಮ ವಿನಯ್ ರಾಜ್ಕುಮಾರ್ ಅವರು, ಮೇಘಾ ಶೆಟ್ಟಿ ಅವರ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. 8 ವರ್ಷಗಳಿಂದ ಈ ಸಿನಿಮಾ ಬರುತ್ತೆ, ಏನು ಆಗ್ಬೋದು ಅನ್ನೋ ಒಂದು ಕುತೂಹಲ ಇತ್ತು. ಫೈನಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹಾಡುಗಳು ಹಿಟ್ಟಾಗಿವೆ. ನನಗಂತೂ ತುಂಬ ಭರವಸೆ ಇದೆ. ದೇವನೂರು ಚಂದ್ರವರು ಅಂದರೆ ಈ ಚಿತ್ರ ನಿರ್ದೇಶಕರು ಈ ಚಿತ್ರದ ಮೂಲಕ ಭರವಸೆ ನಿರ್ದೇಶಕರ ಈಗ ಆಲ್ರೆಡಿ ಒಂದು ಭರವಸೆ ಇದೆ. ಬಟ್ ಪಕ್ಕ ಹೇಳ್ತೀನಿ, ಅವರು ಈ ಸಿನಿಮಾ ಮೂಲಕ ಗೆಲ್ತಾರೆ ಅಂತಲೇ ಹೇಳ್ತೀನಿ. ನಿನ್ನೆನೂ ಕೂಡ ಅಂದರೆ ಪ್ರೀಮಿಯರ್ ಶೋ ಕೂಡ ನಡೀತು. ಎಲ್ಲರಿಂದನೂ ಕೂಡ ಒಂದು ಒಳ್ಳೆ ಪ್ರತಿಕ್ರಿಯೆ ಪಡೆದಿದೆ. ನಾನು ಮಿಸ್ ಮಾಡ್ದೇನೆ ಈ ಸಿನಿಮಾನ ಥಿಯೇಟ್ರಲ್ಲಿ ಹೋಗಿ ನೋಡ್ತೀನಿ. ಇನ್ನು ನಮ್ಮ ಥ್ರಿಲ್ಲರ್ ಮಂಜು ಅವರು, ಸೊ ಅವ್ರ ಬಗ್ಗೆ ನಾವು ಏನು ಹೇಳೋದು ಹೇಳಿ. ಅವರ ಸಾಹಸ ಕಲಾವಿದರಾಗಿ, ಸಾಹಸ ನಿರ್ದೇಶಕರಾಗಿ, ಡೈರೆಕ್ಟ್ರಾಗಿ, ಪ್ರೊಡ್ಯೂಸರಾಗಿ ಎಲ್ಲವನ್ನು ನೋಡಿಬಿಟ್ಟಿದ್ದೀವಿ. ಈಗ ಅವರು ಡೆಡ್ಲಿ ಕಿಲ್ಲರ್ ಸಿನಿಮಾ ಮೂಲಕ ಮತ್ತೆ ಬಂದಿದ್ದಾರೆ. ಅದು ತುಂಬ ನಿರೀಕ್ಷೆ ಇದೆ. ಅದಾದಮೇಲೆ ಹೊಸಬ್ರದ್ದು ಅಂತಂದರೆ ಈ ಲವ್ ಸೀಸನ್ಸು, ನಮ್ಮ ಕಾಲದಲ್ಲಿ ಹಿಂಗಿರಲಿಲ್ಲ ಬಿಡಿ, ಅಪರಾಧಿ ನಾನಲ್ಲ, ಇವೆಲ್ಲ ಹೊಸಬರ ಸಿನಿಮಾಗಳು. ಇವುಗಳ ಬಗ್ಗೆನೂ ಒಂದು ನಿರೀಕ್ಷೆ ಇದೆ. ಬಟ್ ಏನಂದರೆ ಇದಕ್ಕಿದ್ದಂಗೆ ರಿಲೀಸ್ ಮಾಡೋದು ಒಂಚೂರು ಪ್ರಚಾರ ಬೇಕು ಅನ್ನೋದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಅಷ್ಟೇ. ಇರಲಿ, ಈ 5 ಸಿನಿಮಾಗಳಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್.